ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಆಡಿದಂತಹ ಒಂದು ಮಾತು ಇಡೀ ರಾಜ್ಯದಲ್ಲಿ ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಈಗಾಗಲೇ ಹಲವು ಸ್ವಾಮೀಜಿಗಳು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತಿನ ವಿರುದ್ಧ ಛಾಟಿ ಬೀಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಸವ ಪಟ್ಟದೇವರು ಕೂಡ ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಶ್ರೀ ಗುರು ಬಸವ ಪಟ್ಟದೇವರು ಪಾಟೀಲ್ರ ಮಾತಿಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಬಸವ ಭಕ್ತರಿಗೆ ಯತ್ನಾಳ್ ಬಹಿರಂಗ ಕ್ಷಮೆಯನ್ನ ಕೇಳಬೇಕು. ಸಮಾನತೆಗಾಗಿ ಕ್ರಾಂತಿಯನ್ನ ಮಾಡಿದವರು ಬಸವಣ್ಣನವರು. ಪಾಲ್ಕಿಯಲ್ಲಿ ಹಿರೇಮಠದ ಪೂಜ್ಯರು ಈ ಹೇಳಿಕೆಯನ್ನ ನೀಡಿದ್ದಾರೆ. ಕ್ಷಮೆ ಕೇಳಿ ಅಂತ ಆಗ್ರಹಿಸಿದ್ದಾರೆ. ಬಿಜೆಪಿ ಮುಖಂಡ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಅಣ್ಣ ಬಸವಣ್ಣನವರ ಬಗ್ಗೆ ಏನು ಈಗಾಗಲೇ ಹಗೂರು ಮಾತಾಡಿದ್ದಾರೆ. ಇಡೀ ರಾಜ್ಯಾದ್ಯಂತ ಎಲ್ಲ ಮಠಾಧೀಶರು ಕೆಂಗಣ್ಣಿಗೆ ಎಲ್ಲೋ ಒಂದು ಕಡೆ ಗುರಿಯಾಗಿದ್ದಾರೆ. ಈಗಾಗಲೇ ಕಲ್ಯಾಣ ಭಾಗದಲ್ಲಿ ಅಣ್ಣ ಬಸವಣ್ಣ ಸಮಾನತೆಗೆ ಕ್ರಾಂತಿ ಮಾಡಿದ್ದಾರೆ. ರೈತರು ನೀವು ಹೋರಾಟ ಮಾಡಿರಿ, ಇಲ್ಲಾಂದ್ರೆ ಬಸವಣ್ಣ ಯಾವ ರೀತಿ ಹೊಳ್ಯಾಗ ಚಿಡ್ದಾರ ರೀತಿ ಹೊಳ್ಯಾಗ ಚಿಡಿರಿ ಅಂತ ನೀವು ಪದ ಬಳಸ್ಯಾರ. ಈಗ ಸಾಕಷ್ಟು ಮಠಾಧೀಶರು ಎಲ್ಲೋ ಒಂದು ಕಡೆ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕುರಿತು ಮಾತ್ರ ನಮ್ಮ ಜೊತೆ ಭಾಲ್ಕಿ ಹಿರೇಮಠದ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು ಇದ್ದಾರೆ. ಅಪ್ಪವ್ರೆ, ಬಸವಣ್ಣಂದ್ರೆ ಇವತ್ತು ಅವ್ರ ವಚನ, ಅವ್ರ ತತ್ವ ಇವತ್ತು ಇಡೀ ವಿಶ್ವನೇ ಅವ್ರಿಗೆ ಕೊಂಡಾಡೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾಯಿದೆ ಡೇ ಬೈ ಡೇ. ಅದರೊಂದು ಎಲ್ಲ ಗೊತ್ತಿದ್ದು ತಿಳಿದೇ ಈ ರೀತಿ ಹೇಳಿದ್ದು ಎಷ್ಟು ಮಟ್ಟಿಗೆ ಸರಿ? ಇತ್ತೀಚೆಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮ ಬೀದರ್ಗೆ ಬಂದು ಒಂದು ಹೋರಾಟದಲ್ಲಿ ಬಸವಣ್ಣವ್ರ ಬಗ್ಗೆ ಹಗುರವಾಗಿ ಮಾತಾಡಿದ್ದು ನಾವೆಲ್ಲರೂ ಅದಕ್ಕೆ ಖಂಡನೆ. ಯಾಕಂದರೆ ಇಡೀ ಪ್ರಪಂಚನೇ ಬಸವಣ್ಣವ್ರ ಬಗ್ಗೆ, ಬಸವಣ್ಣವ್ರ ತತ್ವಗಳು, ಸಿದ್ಧಾಂತಗಳು ಇವತ್ತು ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ಅಥವಾ ಹೊರ ರಾಷ್ಟ್ರದಲ್ಲಿರ್ತಕ್ಕಂಥ ಸರ್ಕಾರ ಕೂಡ ಬಸವಣ್ಣವ್ರ ತತ್ವನೇ ನಾವು ಪಾಲಿಸ್ಲತ್ತಿದ್ದೀವಿ ಅಂತಕ್ಕಂಥ ಮಾತು ಭಾಳ ಎಲ್ಲರೂ ಮೆಚ್ಕೊಂಡು ಹೇಳ್ತಾ ಇದ್ದಾರೆ. ವಿಶ್ವಸಂಸ್ಥೆದವರು ಹೇಳ್ತಾ ಇದ್ದಾರೆ. ಇದಕ್ಕೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈ ರೀತಿ ಮಾತಾಡಿದ್ದು ನಮ್ಮೆಲ್ಲರಿಗೆ ಅದು ನೋವನ್ನು ತಂದು ಕೊಟ್ಟಿದೆ. ಅವರು ಇದಕ್ಕೆ ಕ್ಷಮೆ ಯಾಚಿಸಬೇಕಂತ ತಿಳ್ಕೊಂಡು ನಮ್ಮೆಲ್ಲ ಮಠಾಧೀಶರ ಪರವಾಗಿ ನಾನು ಕೇಳ್ಕೊತಾ ಇದ್ದೆ. ಕಲ್ಯಾಣ ನಾಡಿನ ಸಾಕಷ್ಟು ಮಠಾಧೀಶರು, ಬಸವ ಭಕ್ತರು ಈಗಾಗಲೇ ಆ ಒಂದು ಹೇಳಿಕೆ ಸಾಕಷ್ಟು ಒಂದು ಎಲ್ಲೊಂದು ಕಡೆ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಜನಪ್ರತಿನಿಧಿಗಳು ಅನ್ನಿಸ್ಕೊಂಡವರು ಇಂಥ ಹೇಳಿಕೆ, ಅದೇ ವಿಶೇಷವಾಗಿ ಇಂಥ ಮಹಾತ್ಮರ ಬಗ್ಗೆ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅದ? ಇದು ಶುದ್ಧ ತಪ್ಪು. ಇಂಥ ಹೇಳಿಕೆ ಕೊಡುವುದಲ್ಲಿ ಅವರು ಮತ್ತು ಬಸವಣ್ಣವ್ರ ನಾಡಿನವರೇ ಹರ. ವಿಶೇಷವಾಗಿ ಬಸವಣ್ಣವ್ರ ನಾಡಿನಲ್ಲಿ ಅವರು ಇದ್ದುಕೊಂಡು ಈ ರೀತಿ ಮಾತಾಡಿದ್ದು ಇದು ಖಂಡನೀಯ. ದಿನೇ ದಿನೇ ಈ ಹೇಳಿಕೆ ಸಾಕಷ್ಟೊಂದು ಆಕ್ರೋಶಕ್ಕೆ ಕಾರಣ ಆಗ್ಲತ್ತ. ಅಲ್ಲಲ್ಲಿ ಪ್ರತಿಭಟನೆ, ಬೇರೆ ಬೇರೆ ಸ್ವಾಮೀಜಿಗಳು ಹೇಳಿಕೆ ಕೊಡ್ತಾ ಇದ್ದಾರೆ. ಟೋಟಲಿ ಯತ್ನಾಳ್ ಸೇರಿದಂತೆ ಎಲ್ಲ ರಾಜಕಾರಣಿಗಳು ಇಂಥ ಪದಗಳನ್ನು ಬಳಸಬಾರ್ದು ಅಂತೇಳಿ ಏನೊಂದು ಒಂದು ಸೂಚನೆ ಕೊಡ್ತಿರ್ತಾವೆ. ಇಂಥ ಪದಗಳನ್ನು ಅದು ವಿಶ್ವಕ್ಕೆ ಗುರು ಆಗಿರ್ತಕ್ಕಂಥ ಬಸವಣ್ಣವ್ರ ಬಗ್ಗೆ ಈ ರೀತಿ ಹೇಳಿಕೆ ಕೊಡೋದು ಇದು ಸರಿಯಲ್ಲ. ಇದು ಅವರು ಇದನ್ನು ಸರಿಪಡಿಸ್ಕೋಬೇಕು. ಏನು ಒತ್ತಾಯ ಮಾಡ್ತೀರಿ ಅವರಿಗೆ ಸರಿಪಡಿಸ್ಕೊಳ್ರಂತೆ ಒತ್ತಾಯ ಮಾಡ್ತಾ ಇದ್ದೆ. ಸೊ ಇದು ಡಾಕ್ಟರ್ ಗುರುಬಸವ ಪಟ್ಟದೇವರ ಮಾತಂತ ಹೇಳ್ಬೋದು. ಟೋಟಲಿ ಯತ್ನಾಳ್ ಅವರು ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ನಾಡಿನ ಬಸವ ಭಕ್ತರಿಗೆ ಎಲ್ಲೋ ಒಂದು ಕಡೆ ಈ ಒಂದು ಹೇಳಿಕೆಯಿಂದ ಸಾಕಷ್ಟು ನೋವಾಗಿದೆ ಅಂತೇಳಿ ಗುರುಗಳು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಮಲ್ಲಿಕಾರ್ಜುನ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಲ್ಲಿಕಾರ್ಜುನ್, ಗಮನಿಸ್ತಾ ಇದ್ವಿ ಒಂದ್ ಕಡೆ ಬಸವನಗೌಡ ಪಾಟೀಲ್ ಅವರ ಮಾತು ಇಡೀ ರಾಜ್ಯದಲ್ಲಿ ಬಸವ ಭಕ್ತರಿಗೆ, ಬಸವಾಭಿಮಾನಿಗಳಿಗೆ ಎಷ್ಟೊಂದು ಆಕ್ರೋಶಕ್ಕೆ ಕಾರಣ ಆಗಿದೆ. ಹಲವು ಮಠಾಧೀಶರು ಬೇಸರದ ನುಡಿಗಳನ್ನು ಆಡ್ತಿದ್ದಾರೆ. ಈ ರೀತಿ ಮಾತಾಡಬಾರ್ದಾಗಿತ್ತು ಅನ್ನುವಂತಹ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಮುಂದೆ ಯಾವ ದಿಕ್ಕನ್ನ ತಗೋಬಹುದು ಅನ್ನುವಂಥದ್ದು ಒಂದು ಕಡೆ ಆದರೆ, ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡಲೇ ಎಚ್ಚೆತ್ಕೊಂಡು ಕ್ಷಮೆ ಕೇಳ್ತಾರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಏನು ಹೇಳ್ತೀರಿ ಈ ಬಗ್ಗೆ? ಹೌದು ಶ್ರೀಪಾದ್, ನಿಜಕ್ಕೂ ಈಗಾಗಲೇ ಬಸವನಗೌಡ ಪಾಟೀಲ್ ಯತ್ನಾಳ್ ಬೀದರ್ಕ ವಕ್ಫ್ಗಳೇನು ಹೋರಾಟಕ್ಕೆ ಬಂದಿರು, ನಮ್ಮ ಭೂಮಿ ನಮ್ಮ ಹಕ್ಕು ಅಂತೇನು ಹೋರಾಟಕ್ಕೆ ಬಂದಿರು. ಆ ಸಂದರ್ಭದಲ್ಲಿ ಆ ಒಂದು ಸಮಾವೇಶದಲ್ಲಿ ಏನೊಂದು ಮಾತಾಡಿದರು. ಆ ಮಾತಿಗೊತ್ತು ಇಡೀ ಎಲ್ಲೋ ಒಂದು ಕಡೆ ಕಿಡಿ ಹತ್ಕೊಂಡದ ಅಂತ ಹೇಳ್ಬೋದು. ಇಡೀ ನಾಡಿನ ಬಸವ ಭಕ್ತರ ಆಕ್ರೋಶಕ್ಕೆ ಆ ಒಂದು ಮಾತು ಕಾರಣ ಆಗ್ಯದ ಅಂತ ಹೇಳ್ಬೋದು. ಈಗಾಗಲೇ ಭಾಲ್ಕಿ ಹಿರೇಮಠದ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು ಕೂಡ ಮಾತನಾಡುತ್ತಾ ಯತ್ನಾಳ್ ಅವರು ತಕ್ಷಣವೇ ಏನದಂದ್ರೆ ಬಹಿರಂಗವಾಗಿ ಬಸವ ಭಕ್ತರಿಗೆ ಕ್ಷಮೆ ಕೇಳಬೇಕು, ಇಲ್ಲಾಂದ್ರೆ ಅನಿವಾರ್ಯವಾಗಿ ನಾನು ಸ್ವಾಮೀಜಿಗಳು ಸೇರಿ
ಸಭೆಯನ್ನು ನಡೆಸುವ ಮೂಲಕ ಹೋರಾಟ ಮಾಡಬೇಕಾಗ್ತದೆ. ಅವರು ಕೂಡ ಬಸವಣ್ಣನವರ ನಾಡಿನಲ್ಲೇ ಹುಟ್ಟಿನವರಿದ್ದಾರೆ. ಬಸವಣ್ಣ ಈಗಾಗಲೇ ಬಿಜಾಪುರ, ಬಾಗಲಕೋಟೆ ಆ ಒಂದು ಹುಟ್ಟಿರುವ ಅಂಥ ಒಂದು ನಾಡಿನವರ ಬಾಯಿಯಿಂದ ನಾವು ಇಂಥ ಮಾತು ಎಂದೂ ಕೂಡ ನಿರೀಕ್ಷೆ ಮಾಡಿಲ್ಲ. ಆದರೆ ಬಸವಣ್ಣವರಪ್ಲೆ ಏನು ಬಸವಣ್ಣ ಯಾವ ರೀತಿ ಹೊಳೆಯಲ್ಲಿ ಜಿಗಿದಾರ ಆ ರೀತಿ ನೀವು ಜಿಗಿರಿ ಎಲ್ಲ ಹೋರಾಟ ಮಾಡಿರಿ ಅಂತೇನು ಹೇಳ್ತಾರೆ. ಆದರೆ ಬಸವಣ್ಣನ ಹೆಸರು ಉಲ್ಲೇಖ ಮಾಡಿನ ಕಡೆಯಿಂದ ಎಲ್ಲೋ ಒಂದು ಕಡೆ ಇವತ್ತು ಸಾಕಷ್ಟು ಬಸವ ಭಕ್ತರ ಆಕ್ರೋಶಕ್ಕೆ ಯತ್ನಾಳ್ ಅವರು ಕಾರಣ ಆಗ್ಯಾರ ಅಂತ ಹೇಳ್ಬೋದು. ವಿಶೇಷವಾಗಿ ಈ ಭಾಗದಲ್ಲಿ ಸಮಾನತೆಗೆ ಕ್ರಾಂತಿಯನ್ನು ನಡೆದ ಅಣ್ಣ ಬಸವಣ್ಣನ ಕರ್ಮಭೂಮಿ, ಈ ಒಂದು ಭೂಮಿಯಲ್ಲಿ ಬಂದಿನ ಯತ್ನಾಳ್ ಅವರು ಇಂಥ ಹೇಳಿಕೆ ಕೊಟ್ಟಿದ್ದಾರೆ. ನಿಜಕ್ಕೂ ಸಾಕಷ್ಟು ಜನ ಬಸವ ಅನುಯಾಯಿಗಳಿದ್ದಾರೆ. ಬಸವಣ್ಣವರ ತತ್ವ ವಿಚಾರ ವಚನಗಳ ಮೇಲೆ ನಾನು ನಂಬಿ ಬಸವ ತತ್ವವನ್ನೇ ಉಸಿರಾಗಿಸಿಕೊಂಡಂಥ ಈ ಭಾಗದಲ್ಲಿ ಈ ಒಂದು ಹೇಳಿಕೆ ನಿಜಕ್ಕೂ ಎಲ್ಲೋ ಒಂದು ಕಡೆ ಯತ್ನಾಳ್ ಅವರಿಗೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಮುಳುವಾಗ್ಯದ ಅಂತ ಹೇಳ್ಬೋದು. ಮಾತಿನ ಭರಾಟೆಯಲ್ಲಿ ಯತ್ನಾಳ್ ಅವರನ್ನು ಈ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ಸಾಕಷ್ಟು ಮಠಾಧೀಶರಿರ್ಬೋದು, ನಾಡಿನ ಬಸವ ಭಕ್ತರಿರ್ಬೋದು, ಅವರ ಆಕ್ರೋಶಕ್ಕೆ ಎಲ್ಲೋ ಒಂದು ಕಡೆ ಗುರಿಯಾಗ್ಯಾರ ಯತ್ನಾಳ್ ಅಂತ ಹೇಳ್ಬೋದು. ಹೀಗಾಗಿ ತಕ್ಷಣವೇ ಬಹಿರಂಗವಾಗಿ ನಾಡಿನ ಬಸವ ಭಕ್ತರಿಗೆ ಯತ್ನಾಳ್ ಅವರು ಕ್ಷಮೆ ಕೇಳಬೇಕು. ಇಲ್ಲಾಂದರೆ ಸಾಕಷ್ಟು ಈಗಾಗಲೇ ಅಂದರೆ ಈ ಭಾಗದ ಮಠಾಧೀಶರು ನಾವು ಸಭೆ ಸೇರ್ತೀವಿ, ಹೋರಾಟ ಮಾಡ್ತೀವಿ. ಯಾಕಂದ್ರೆ ಮಾತಾಡಬೇಕು. ಆದರೆ ಇಂಥ ಮಹಾತ್ಮರ ಬಗ್ಗೆ, ಇಂಥ ಅಣ್ಣ ಬಸವಣ್ಣವ್ರ ಬಗ್ಗೆ ಏನೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಆ ಹೇಳಿಕೆ ನಿಜಕ್ಕೂ ಇವತ್ತು ಸಾಕಷ್ಟು ಒಂದು ಕಾವೇರ್ತಾ ಇದೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ನಾಡಿನ ಬಸವ ಭಕ್ತರು ಸೇರಿದಂತೆ ಈ ಭಾಗದ ಮಠಾಧೀಶರು ಆಕ್ರೋಶಕ್ಕೆ ಯತ್ನಾಳ್ ಅವ್ರ ಹೇಳಿಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಮಾಹಿತಿಗಾಗಿ. ಸಂದರ್ಭದಲ್ಲಿ ಅವ್ರ್ಯಾಕೆ ಹೋಗಿ ಹೊಳೆ ಹಾರ್ಕೊಂಡು ಸಾಯ್ಲಿಕ್ಕೆ ಸಾಧ್ಯ ಉಂಟು? ಖಂಡಿತ ಅದು ಸಾಧ್ಯವಿಲ್ಲ. ಅವರು ರಾಜಾಜ್ಞೆಯನ್ನು ಹೊತ್ತುಕೊಂಡು ಕೂಡಲ ಸಂಗಮಕ್ಕೆ ಬಂದರು. ಕೂಡಲ ಸಂಗಮಕ್ಕೆ ಬಂದು ಕೂಡಲ ಸಂಗಮದಲ್ಲಿ ಅವರು ಅನುಷ್ಠಾನವನ್ನು ಮಾಡಿದರು 3 ತಿಂಗಳವರೆಗೂ. 3 ತಿಂಗಳವರೆಗೂ ಅನುಷ್ಠಾನ ಮಾಡಿದ ನಂತರ ಪೂಜಾ ಮಾಡುವಂಥ ಸಂದರ್ಭದಲ್ಲಿ, ಯೋಗ ಮಾಡುವಂಥ ಸಂದರ್ಭದಲ್ಲಿ ಪರಮಾತ್ಮನ ಆದೇಶವಾಯಿತು. ಪರಮಾತ್ಮನ ಆದೇಶದಂತೆ ಉತ್ತಿತ್ತು, ಬಿತ್ತಿತ್ತು, ಕೈಯ ಕೊಯ್ಯಿತ್ತು, ಕಟ್ಟರಿ ಒಟ್ಟಿತ್ತು, ಕಣ ಹಾಳಾಯಿತು, ಕೂಡಿಕೊಳ್ಳ ಕೂಡಲ ಸಂಗಮ ದೇವ ಅಂತ ತನ್ನ ಕೊನೆಯವರೆಗೂ ಅವ್ರು ಕೊನೆಗೆ ಲಿಂಗೈಕ್ಯರಾಗವರೆಗೂ ವಚನವನ್ನು ಬರೆದಿದ್ದಾರೆ ಅಂತಂದಾಗ ಅದು ಹೆಂಗೆ ಹೋಗಿ ಹೊಳೆ ಹಾರ್ಕೊಂಡು ಸಾಯ್ಲಿಕ್ಕೆ ಸಾಧ್ಯ ಉಂಟು? ಅವಾಗ ಹೇಳ್ಬೇಕಿತ್ತು, ಬಿಜ್ಜಳನ ಸೈನಿಕರು ಬೆನ್ನು ಹತ್ತಿದ್ದಾರೆ, ನಾ ಹೊಳೆ ಹಾರ್ಕೊಂಡು ಸಾಯ್ತೀನಿ ಅಂತ ವಚನ ಬರಿಬೇಕಿತ್ತು. ಖಂಡಿತ ಹಾಗೆಲ್ಲ ಬರಲಿಕ್ಕೆ ಸಾಧ್ಯವಿಲ್ಲ. ಮತ್ತೆ ತತ್ವನಿಷ್ಠರಾದಂಥ ಮಡಿವಾಳ ಮಾಚಿದೇವರಂತೂ ಅಧಿಕೃತವಾಗಿ ಲಿಂಗೈಕ್ಯದ ಬಗ್ಗೆ ಹೇಳ್ತಾ ಇದ್ದಾರೆ. ಅದು ವಚನ ಬಹಳ ದೊಡ್ಡದಿದೆ. ಯಾಕೆ ಯತ್ನಾಳ್ ಅವ್ರು ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ? ಅದು ರಾಜಕೀಯದ ಏನು ಒತ್ತಡ ಇರುತ್ತೋ ಹೇಳಿಕ್ಕಾಗುದಿಲ್ಲ. ಸನಾತನ ಧರ್ಮದ ಪ್ರಚಾರಕ್ಕಾಗಿನೋ ಅದರ ವ್ಯಾಪಕ ಪ್ರಚಾರ ಮಾಡ್ಬೇಕಂತನೂ ಗೊತ್ತಿಲ್ಲ ನಮಗೆ. ಅದರದ್ದು ಅವರು ನಮ್ಮ ಅಂತರಂಗದ ಹೆಂಗನ ಹೇಳಲಿಕ್ಕಾಗತ್ತೆ? ಅವ್ರು ಹೇಳಿದ ಮಾತಿಗೆ ನಾನಿಲ್ಲಿ ಹೇಳ್ತಾ ಇದ್ದೀನಿ, ಇದು ತಪ್ಪಿದೆ, ತಪ್ಪೆ. ಯಾರೇ ಮಾಡಿರ್ಲಿ ಅದು ತಪ್ಪೆ. ನೀವು ಮಠಾಧೀಶರೆಲ್ಲ ಏನಾದ್ರು ಇದಕ್ಕೆ ಸಂಬಂಧ ನೋಡೋಣ, ಅದರ ವಿಚಾರ ಎಲ್ಲರೂ ಸೇರ್ಕೊಳ್ತೀವಿ. ಎಲ್ಲರೂ ಸೇರ್ಕೊಂಡ್ಬಿಟ್ಟು ಅದನ್ನೇನ್ ನಿರ್ಧಾರ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ತೀವಿ ನಾವು. ಇದು ಏನಂತಂದ್ರೆ ಮಾತೆ ಗಂಗಾದೇವಿ ಅವರ ಹೇಳಿಕೆ ಯತ್ನಾಳ್ ಅವ್ರಿಗೆ ಕೊಡಲಿ ಅಂತಿದ್ರೆ ಬಹಿರಂಗವಾಗಿ ಒಂದು ಕ್ಷಮೆಯನ್ನು ಕೇಳಬೇಕು. ಈ ರೀತಿ ಅವರ ಹೇಳಿಕೆಗಳನ್ನ ಮಾಡೋದು ನಿಲ್ಲಿಸಬೇಕು. ಇಲ್ಲದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಏನಂದ್ರೆ ಮಠಾಧೀಶರೆಲ್ಲವೂ ಕೂಡ ಏನಂತಂದ್ರೆ ಒಂದು ಸಭೆಯನ್ನು ಮಾಡಿಕೊಂಡು ಮುಂದಿನ ಕ್ರಮ ಏನು ಅನ್ನೋದನ್ನ ನಾವು ತೀರ್ಮಾನ ಮಾಡ್ಲಿದ್ದೀವಿ ಅನ್ನುವಂತ ಒಂದು ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಡಿ.ವಿ. ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ.